ದೇಶದ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದಿಂದ ಡಬಲ್ ಧಮಾಕ ಸಿಗ್ತಾ ಇದೆ. ಜಿಎಸ್ಟಿಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದಿದೆ ಕೇಂದ್ರ ಸರ್ಕಾರ. ಶೇಕಡ 12 ಮತ್ತು 18ರ ಒಂದು ಜಿಎಸ್ಟಿ ದರದಲ್ಲಿ ಕೊಂಚ ಇಳಿಕೆ ಮಾಡಿದೆ. ಐಷಾರಾಮಿ ವಸ್ತುಗಳಿಗೆ 40% ತೆರಿಗೆಯನ್ನ ವಿಧಿಸುವಂತಹ ಸ್ಲ್ಯಾಬ್ ಅನ್ನು ರಚನೆ ಮಾಡಲಾಗಿದೆ. ನವರಾತ್ರಿಯ ಮೊದಲ ದಿನದಲ್ಲೇ ಜಿಎಸ್ಟಿ ದರ ಕಡಿತ. ಶರನ್ನವರಾತ್ರಿಯ ದಿನದಿಂದಲೇ ಇದು ಜಾರಿಗೆ ಬರುತ್ತೆ. ಯಾವ್ಯಾವುದರಲ್ಲಿ ಕಡಿಮೆ ಆಗಿದೆ ಜಿಎಸ್ಟಿ? ಜೀವ ವಿಮೆ, ಆರೋಗ್ಯ ವಿಮೆಗಳಿಗೆ ನಿಲ್ ಜಿಎಸ್ಟಿನೇ ಇಲ್ಲ. ಔಷಧಿಗಳು 33, ಜೀವರಕ್ಷಕ ಮೆಡಿಸಿನ್ಗಳಿಗೆ ತೆರಿಗೆ ಮುಕ್ತಿ. 12 ಮತ್ತು 28ರ ತೆರಿಗೆಯ ಜಿಎಸ್ಟಿ ಸ್ಲ್ಯಾಬ್ನಲ್ಲಿ ಬದಲಾವಣೆ ಜೊತೆಗೆ ಕೋಕು ಕೊಡಲಾಗಿದೆ. ಮೆಡಿಕಲ್ ಇನ್ಶೂರೆನ್ಸ್ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕೂಡ ಅಷ್ಟೇ ನಿಲ್. ಯಾವುದೇ ರೀತಿಯಾದಂತಹ ಜಿಎಸ್ಟಿಯನ್ನು ಪೇ ಮಾಡಂಗಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನು ಮುಂದೆ ಇವೆರಡಕ್ಕೂ ಜಿಎಸ್ಟಿ ಇರೋದಿಲ್ಲ. ಆಮೇಲೆ ಔಷಧಿ ಸೇರಿದಂತೆ 33 ಜೀವರಕ್ಷಕ ಔಷಧಿಗಳಿಗೂ ಕೂಡ ವಿನಾಯಿತಿ ಕೊಡಲಾಗಿದೆ. ಕ್ಯಾನ್ಸರ್ ಸೇರಿದಂತೆ ಅಪರೂಪದ ಕಾಯಿಲೆಗಳ ಔಷಧಿಯಲ್ಲಿ ತೆರಿಗೆಯನ್ನು ಮುಕ್ತಗೊಳಿಸಲಾಗಿದೆ, ಅದು ಕೂಡ ನಿಲ್. ಆಮೇಲೆ ಬೆಣ್ಣೆ, ತುಪ್ಪ, ಹಾಲಿನ ಐಟಮ್ಗಳು ಕೂಡ ಅಗ್ಗವಾಗಿರುತ್ತೆ. ರೋಟಿ, ಪನ್ನೀರ್ ಸೇರಿದಂತೆ ತಿನ್ನೋ ಆಹಾರಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ. ತಿನ್ನೋ ಆಹಾರಕ್ಕೆ ನಿಲ್. ಹೇರ್ ಆಯಿಲ್, ಸೋಪ್, ಶಾಂಪೂ ಬೆಲೆಯೂ ಕೂಡ ಅಗ್ಗ. ಆಮೇಲೆ ಮನೆಯ ವಸ್ತುಗಳ ಬೆಲೆಯಲ್ಲೂ ಕೂಡ ಕಡಿಮೆ ಆಗಿದ್ದಾವೆ. ಅಡುಗೆ ಮನೆಯ ವಸ್ತುಗಳಲ್ಲಿ ಪಾತ್ರೆ, ಪಗಡೆ ಸಾಮಾನುಗಳು ಅದು ಇದು ಬರ್ತವಲ್ಲ, ಅದೆಲ್ಲವೂ ಕೂಡ ಕಡಿಮೆ. ಆಮೇಲೆ ಪುಸ್ತಕ, ಪೆನ್ಸಿಲ್ ಸೇರಿದಂತೆ ಮಕ್ಕಳ ಕಲಿಕಾ ಸಾಮಗ್ರಿಗಳಲ್ಲೂ ಕೂಡ ಅಷ್ಟೇ ಝೀರೋ ಟ್ಯಾಕ್ಸ್, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಆಮೇಲೆ ರೈತರಿಗೆ ಖುಷಿ ಸುದ್ದಿ ಏನಂತಂದರೆ, ಟ್ರ್ಯಾಕ್ಟರ್ ಸೇರಿದಂತೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಅದೆಲ್ಲವೂ ಕೂಡ ಅಷ್ಟೇ ಕಡಿತಗೊಳಿಸಲಾಗಿದೆ ಜಿಎಸ್ಟಿಯಲ್ಲಿ 5%ಗೆ. ರೈತರಿಗಷ್ಟೇ ಅಲ್ಲ, ಮನೆ ಕಟ್ಟೋರ್ಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ. ಟ್ರ್ಯಾಕ್ಟರು, ಕೃಷಿ ಯಂತ್ರ, ಗೊಬ್ಬರದ ಬೆಲೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಮನೆ ಕಟ್ಟಕ್ಕೆ ಬಳಸುವಂತಹ ಸಿಮೆಂಟು, ಗ್ರಾನೈಟು ಅದರ ಮೇಲಿನ ತೆರಿಗೆ ಶೇಕಡ 10ರಷ್ಟು ಕಡಿತ ಮಾಡಲಾಗಿದೆ. ಆಮೇಲೆ ನೀವು ಹೊಸದಾಗಿ ಕಾರು, ಬೈಕು ತಗೋಬೇಕು ಅಂತಂದರೆ ಇದು ಮತ್ತಷ್ಟು ಬಂಪರ್ ಇದು. ಯಾಕೆಂದರೆ ಈ ಹಿಂದೆ 28% ಇತ್ತು ಜಿಎಸ್ಟಿ. ಆ 28%ರಲ್ಲಿ 10%ನ ಕಡಿಮೆ ಮಾಡಿ 18%ಗೆ ಇಳಿಕೆ ಮಾಡಲಾಗಿದೆ ಬೈಕು ಮತ್ತು ಕಾರ್ನಲ್ಲಿ. ಅದರಲ್ಲಿ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದಾವೆ. 350 cc ಒಳಗಿನ ಬೈಕ್ಗಳಿಗೆ ಮಾತ್ರ 28 ಇದ್ದಿದ್ದು 18 ಜಿಎಸ್ಟಿ ಆಗುತ್ತೆ. 350 350 cc ಜಾಸ್ತಿ ಬೈಕ್ ಇದ್ದರೆ ಅದಕ್ಕೇನು ಕಡಿಮೆ ಇಲ್ಲ, ಸೇಮ್. ಬಟ್ 350 cc ಕಡಿಮೆ ಇರುವಂತಹ ಬೈಕ್ಗಳಿಗೆ 18% ಜಿಎಸ್ಟಿ ಇನ್ಮೇಲೆ 28%ನ ಬದಲು. ಆಮೇಲೆ ಟಿ ವಿ, ಫ್ರಿಡ್ಜು ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾವ್ಯಾಕೆ ತಗೊಳ್ಳೋದು ಅಂಥೇಳಿ ಬಡವರು ಸುಮ್ಮನಾಗಿರ್ತಿದ್ರು. ಆ ಆಸೆಯಾಗೇ ಉಳಿಸ್ಕೊಂಡಿದ್ರು. ಆದ್ರೀಗ ಬಡವರಿಗೂ ಕೂಡ ಸುಲಭವಾಗಿ ಟಿ ವಿ, ಫ್ರಿಡ್ಜನ್ನು ಖರೀದಿ ಮಾಡಬಹುದು. ಅದರಲ್ಲೂ ಜಿಎಸ್ಟಿ ಬಹಳ ಕಡಿಮೆ ಆಗಿದೆ. ಎಲ್ಲವೂ ಕಡಿಮೆ ಆಯ್ತಲ್ಲ, ಮತ್ತು ದುಬಾರಿ ಆಗಿದ್ದು ಯಾವುದು ಅಂತಂತಂದರೆ ಈ ಸಿಗರೇಟು, ಸಿಗಾರು, ಪಾನ್ ಮಸಾಲ, ಜರ್ದಾ, ಬೀಡಿ, ತಂಬಾಕು, ಈ ಜಗಿಯುವ ವಸ್ತುಗಳು ಅದೆಲ್ಲದರಲ್ಲೂ ಜಿಎಸ್ಟಿ ಜಾಸ್ತಿ ಆಗಿದೆ, 40% ಜಾಸ್ತಿ. ನೋಡಿ ಯಾವುದೆಲ್ಲ ದುಬಾರಿ ಅಂತ ತೋರಿಸ್ತಾ ಇದ್ದೀವಿ ಗ್ರಾಫಿಕ್ಸ್ ಮುಖಾಂತರ. ಬೀಡಿ, ತಂಬಾಕು, ಜಗಿಯುವ ವಸ್ತುಗಳಿಗೆ, ಜಗಿಯುವಂಥ ಒಂದಷ್ಟು ಐಟಮ್ಸ್ಗಳಿಗೆ. ಸೋಡಾ, ಕೂಲ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಪಾನಿ ಅದರಲ್ಲೂ ಜಾಸ್ತಿ. ಕೆಫೇನ್ ಹೊಂದಿರುವಂಥ ಪಾನೀಯಗಳು. ಆಮೇಲೆ ಫ್ಲೈಟು, ಹೆಲಿಕಾಪ್ಟರ್, ಐಷಾರಾಮಿ ಕಾರುಗಳು. ಐಷಾರಾಮಿ ಕಾರು ನಾನು ಹೇಳಿದ್ನಲ್ಲ, ಐಷಾರಾಮಿ ಕಾರು 1500 cc ಕಡಿಮೆ ಇರುವಂಥ ಕಾರ್ಗಳಿಗೆ ಮಾತ್ರ ಕಡಿಮೆ ಇರೋದು ಜಿಎಸ್ಟಿ. 1500 cc ಜಾಸ್ತಿ ಆಗಿರ್ಬೋದು, ಅಥವಾ 4000 ಮಿಲಿಮೀಟರ್ನಷ್ಟು ಉದ್ದದ ಕಾರುಗಳಿಗೆ ಜಾಸ್ತಿ ಆಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದ ಜನತೆಗೆ ಇದೊಂದು ರೀತಿಯಾಗಿ ಬಂಪರ್, ನವರಾತ್ರಿಯ ಮೊದಲ ದಿನದಂದಲೇ. ಹೀಗಾಗಿ ಈ ಜಿಎಸ್ಟಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಯಾವಾಗ ಜಿಎಸ್ಟಿಯಲ್ಲಿ ಇಳಿಕೆ ಆಯಿತು ಅಂತ. ರಾಜ್ಯ ಸರ್ಕಾರದ ಮೇಲೆ ಏನಾದರೂ ರಾಜ್ಯಕ್ಕೆ ಬರುವಂಥ ಒಂದಷ್ಟು ಲಾಭದಾಯಕಗಳು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತಾ ಇನ್ನು ಮುಂದೆ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, ಜನ ಏನು ಹೇಳ್ತಾರೆ ಈ ಓವರ್ ಆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶರತ್, ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಜಿಎಸ್ಟಿಯ ಮಾನದಂಡಗಳನ್ನ ಬದಲಾವಣೆಗಳಲ್ಲಿ ಯಾವ ವಸ್ತುಗಳು ಮತ್ತು ಸೇವೆಗಳನ್ನ ಇನ್ಕ್ಲೂಡ್ ಮಾಡಿಕೊಂಡಿದೆ ಹೆಚ್ಚುವರಿಯಾಗಿ, ಉಳಿದಂತೆ ಯಾವ ಸೇವೆಗಳು ಮತ್ತು ವಸ್ತುಗಳನ್ನ ಯಾವ ಪಟ್ಟಿಗೆ ಬದಲಾಯಿಸಿಕೊಂಡಿದೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಸೇವೆಗಳಿಗೆ ವಿನಾಯಿತಿಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದ್ರೆ ಅದು ಮುಖ್ಯವಾಗಿ ಆರೋಗ್ಯ ಸೇವೆಯನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸೇವೆಗಳಿಗೆ ಅವರು ಹಾಕಿರುವಂತಹ ಸ್ಲ್ಯಾಬ್ಗಳೇನಿದೆ, ಒಟ್ಟು 5 ಸ್ಲ್ಯಾಬ್ಗಳಿತ್ತು, ಅದರಲ್ಲಿ 2 ಸ್ಲ್ಯಾಬ್ಗಳನ್ನು ಈಗಾಗಲೇ ರಿಮೂವ್ ಮಾಡಲಾಗಿರುವಂಥದ್ದು.
28 and 12 ಅನ್ನು ಇರುವಂತಹ 2 ಸ್ಲ್ಯಾಬ್ಗಳನ್ನ ಈಗಾಗಲೇ ಅಬಾಲಿಷ್ ಮಾಡುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಉಳಿದಂತಹ 3 ಸ್ಲ್ಯಾಬ್ಗಳಿದೆ ಶರತ್. 3 ಸ್ಲ್ಯಾಬ್ಗಳಲ್ಲಿ 5 ಮತ್ತು 18 ಈ 2 ಸ್ಲ್ಯಾಬ್ಗಳೇನಿದೆ ಇದು ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈ 2 ಸ್ಲ್ಯಾಬ್ಗಳನ್ನ ತೆಗೆದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಸೇವೆಗಳು ಮತ್ತು ವಸ್ತುಗಳನ್ನ 5 ಸ್ಲ್ಯಾಬ್ಗೆ ಸೇರಿಸಲಾಗಿದೆಯೋ ಅಥವಾ 18 ಸ್ಲ್ಯಾಬ್ಗೆ ಸೇರಿಸಲಾಗಿದೆಯೋ, ಇನ್ನೂ ಒಂದು ಸ್ಲ್ಯಾಬ್ ಇದೆ, ಅದು ಐಷಾರಾಮಿ ಸ್ಲ್ಯಾಬ್ ಅನ್ನುವಂಥದ್ದನ್ನು ಹೇಳಲಾಗಿದೆ. 40% GST ಅನ್ನ ಕಟ್ಟಬೇಕಾಗತ್ತೆ. ಆ ಸ್ಲ್ಯಾಬ್ಗೆ ಸೇರಿಸಲಾಗಿದೆ ಅನ್ನೋದರ ಬಗ್ಗೆ ಚರ್ಚೆ ಆಗಬೇಕು. ವಿಸ್ತೃತವಾದಂತಹ ಒಂದು ಪಟ್ಟಿಯನ್ನ ಕೇಂದ್ರ ಸರ್ಕಾರ ಹೊರ ಹಾಕಿದ ತಕ್ಷಣ ಅದರ ಬಗ್ಗೆ ಯಾವ ಯಾವ ವಸ್ತುಗಳ ಮೇಲೆ, ಸೇವೆಗಳ ಮೇಲೆ ಯಾವುದನ್ನು ಇನ್ಕ್ಲೂಡ್ ಮಾಡಲಾಗಿದೆ, ಎಲ್ಲಿ ಕಡಿತ ಮಾಡಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಗಳು ಲಭ್ಯವಾಗುತ್ತೆ. ಸಹಜವಾಗಿ ಆರೋಗ್ಯ ಸೇವೆಯಲ್ಲಿ ಕೇವಲ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತಹ ಸೇವೆಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದಕ್ಕೂ ಕೂಡ ವಿನಾಯಿತಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಶರತ್. ಉಳಿದಂತೆ ಫಾರ್ಮಸ್ಯೂಟಿಕಲ್ ಇರ್ಬೋದು, ಜೊತೆಗೆ ಡ್ರಗ್ಸ್, ಇದೆಲ್ಲದಕ್ಕೂ ಕೂಡ 18-12% ಇದ್ದಂತಹ ಟ್ಯಾಕ್ಸ್ ಅನ್ನ 5%ಗೆ ಇಳಿಸುವಂತ ಕೆಲಸ ಆಗಿದೆ. ಇನ್ನು ದಿನನಿತ್ಯದ ಬಳಕೆಯ ಆಹಾರ ಪದಾರ್ಥಗಳಿಗೆ 12-18% ಆಸುಪಾಸಿನ ಟ್ಯಾಕ್ಸ್ಗಳಿತ್ತು. ಈಗ ಅದನ್ನ 5ಕ್ಕೆ ಇಳಿಸುವಂತ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇನ್ನು ಕೃಷಿ ವಲಯದಲ್ಲಿ ಕೊಂಚ ಬದಲಾವಣೆಯನ್ನು ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ನಿನ್ನೆ ನಡೆದಂತಹ GST ಕೌನ್ಸಿಲ್ ಮಂಡಳಿಯ ಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಈ ವಿಷಯಗಳನ್ನು ಒಳಪಡಿಸಲಾಗಿದೆ. ಕೆಲವೊಂದಿಷ್ಟು ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲವನ್ನು ಕೂಡ ವಿನಾಯಿತಿ ಕೊಡ್ತೀವಿ, ಜೊತೆಗೆ ಏಕದಮ್ ತಾವು ಕಡಿತವನ್ನ ಮಾಡ್ತೀರಿ, ಆದ್ರೆ ಆ ಒಂದು ಕಡಿತ ಮಾಡಿದಂತ ಸಂದರ್ಭದಲ್ಲಿ ಆಗುವಂತ ನಷ್ಟವನ್ನು ಹೇಗೆ ಸರಿದೂಗಿಸ್ತೀವಿ, ಅದರ ಬಗ್ಗೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂತ ರಾಜ್ಯಗಳಿಗೆ ಅಥವಾ ಕೆಲವೊಂದಿಷ್ಟು ತಜ್ಞರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಇದುವರೆಗೂ ಕೂಡ ಮುಂದಾಗಿಲ್ಲ. ಹಾಗಾಗಿ ಬಹುತೇಕ ಕೆಲವೊಂದಿಷ್ಟು ರಾಜ್ಯಗಳು, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳು ಕೂಡ ಅಲ್ಲಿ ಪ್ರಶ್ನೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಸುಮಾರು 45,000 ಕೋಟಿಯಷ್ಟು ಒಂದು ವರ್ಷಕ್ಕೆ ಈ ಒಂದು GST ಇಂದ ನಷ್ಟವಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಲೆಕ್ಕ ಹಾಕಲಾಗಿದೆ. ಪ್ರತಿ ರಾಜ್ಯಗಳಿಗೆ ಸುಮಾರು 15,000 ಕೋಟಿಯಷ್ಟು ಒಂದು ವರ್ಷಕ್ಕೆ ನಷ್ಟವಾಗುತ್ತೆ ಅನ್ನುವಂತಹ ಒಂದು ಅಂದಾಜನ ಈಗಾಗಲೇ ಮಾಡಲಾಗಿದೆ. ಇದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ? ಬರುವಂತಹ ಸೆಪ್ಟೆಂಬರ್ 22ರ ಬಳಿಕ ಇದು ಅಧಿಕೃತವಾಗಿ ಎಲ್ಲ ವಸ್ತುಗಳು ಮತ್ತು ಸೇವೆಗಳಿಗೆ ಇದು ಆಡ್ ಆನ್ ಆಗುತ್ತೆ. ಇದನ್ನ ಹೇಗೆ ಸರಿದೂಗಿಸುವಂತ ಕೆಲಸ ಕೇಂದ್ರದಿಂದ ಆಗುತ್ತೆ, ಇದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೊಂಚ ಅಸಮಾಧಾನವನ್ನ ಬಹುತೇಕ ರಾಜ್ಯಗಳು ಮಾಡ್ತಾ ಇದೆ. ಇನ್ನು ಜನಸಾಮಾನ್ಯರಿಗೆ ಅಂದ್ರೆ ಮುಖ್ಯವಾಗಿ ವಾಹನಗಳಿಂದ ಇರ್ಬೋದು, ವಾಹನಗಳನ್ನ ತೆಗೆದುಕೊಳ್ಳುವಂತಹ ಸವಾರರು ಬಹುತೇಕ ಮಧ್ಯಮ ವರ್ಗದವರಿಗೆ ಇದು ಒಂದು ರೀತಿಯಾಗಿ ನುಂಗಲಾರದ ತುತ್ತು. ಯಾಕೆಂತ ಹೇಳಿದ್ರೆ, ಮಧ್ಯಮ ವರ್ಗದವರು ಕೊಂಚ ಐಷಾರಾಮಿ ಕಾರ್ಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅವರು 40% GST ಅನ್ನ ಕಟ್ಟಬೇಕಾಗತ್ತೆ. ಉದಾಹರಣೆಗೆ ಒಂದು ಇನೋವಾ ಬೆಲೆ ಈಗ ಇದ್ದಂತ 25-30 ಲಕ್ಷದ ಆಸ್ಪಾಸ್ ಇದ್ರೆ ಅದು ಏಕದಮ್ 45-50 ಲಕ್ಷದ ಆಸ್ಪಾಸಿಗೆ ಹೋಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗತ್ತೆ. ಏಕಾಏಕಿ ಅದರ ಒಂದು ಸ್ಲ್ಯಾಬ್ ಬದಲಾವಣೆ ಆಗುತ್ತೆ. ಈಗ 28 ಇದ್ದದ್ದು 40ಕ್ಕೆ ಹೋಗುತ್ತೆ. ಈ ಕಾರಣದಿಂದಾಗಿ ಇದು ಅತಿ ದೊಡ್ಡ ಹೊಡೆತವಾಗಬಹುದು. ಉಳಿದಂತೆ ಬಡವರು, ಸಾಮಾನ್ಯರಿಗೆ ಎಲ್ಲರಂತೆ ಜೀವನ ಮಾಡೋದಕ್ಕೆ ಎಲ್ಲ ಅಗತ್ಯ ವಸ್ತುಗಳು ಒಂದು ಅಗ್ಗದಲ್ಲಿ ಸಿಗ್ಬೇಕು ಅನ್ನೋ ನಿಟ್ಟಿನಿಂದಾಗಿ ಸಣ್ಣ ಪುಟ್ಟ ಕಾರುಗಳಿರ್ಬೋದು ಅಥವಾ ಬೇರೆ ಎಲೆಕ್ಟ್ರಿಕ್ ಐಟಮ್ಗಳು ಇದೆಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ 5% GST ಅನ್ನು ಹಾಕಿರೋದ್ರಿಂದ ಸಹಜವಾಗಿ ಇದು ಖರೀದಿದಾರಿಗೆ ಒಂದು ರೀತಿಯ ಗುಡ್ ನ್ಯೂಸ್. ಜೊತೆಗೆ ಈ ಹಿಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಕೆಂಪುಕೋಟೆಯಲ್ಲಿ ಒಂದು ಮಾತನ್ನ ಹೇಳಿದ್ರು, ದೀಪಾವಳಿಯ ಹೊತ್ತಿಗೆ ದೇಶದ ಜನತೆಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೀನಿ ಅಂತ. ಇದು ಒಂದು ರೀತಿಯಾಗಿ ಕೆಲವೊಂದಿಷ್ಟು ವರ್ಗದ ಜನರಿಗೆ ಸಹಾಯವಾಗುತ್ತೆ. ಆದ್ರೆ ಮಧ್ಯಮ ವರ್ಗದವರಿಗೆ ಇದು ಖಂಡಿತವಾಗಿ ದೊಡ್ಡ ಮಟ್ಟದ ಹೊರೆ ಆಗುತ್ತೆ. ಆಲ್ರೆಡಿ ಅವರು ಮಧ್ಯ ವರ್ಗದಲ್ಲಿ ಇರ್ತಾರೆ. ಬೇರೆ ಖರೀದಿ ವಸ್ತುಗಳಿರ್ಬೋದು, ಬೇರೆ ಬೇರೆ ರೀತಿಯ ವ್ಯಾಪಾರ ವಹಿವಾಟುಗಳಿಗೆ ಕೈ ಹಾಕ್ಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಹೆಚ್ಚಿನ ತೆರಿಗೆಯನ್ನು ಅವರು ಕಟ್ಟುವಂತಹ ಪರಿಸ್ಥಿತಿಗೆ ಬಂದು ನಿಲ್ಬೇಕಾಗುತ್ತೆ ಶರತ್. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.